ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇದೀಗ ರಾಜಕೀಯವಾಗಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾರ್ಯಕ್ರಮದ ವೇಳೆ ನಡೆದ ಗಲಾಟೆ, ಪರಸ್ಪರ ಆರೋಪ ಪ್ರತ್ಯಾರೋಪಗಳು, ಪ್ರಕರಣ ದಾಖಲಿಸುವ ವಿಚಾರ ಹಾಗೂ ರಾಜಕೀಯ ನಾಯಕರ ಹೇಳಿಕೆಗಳು ಜಿಲ್ಲೆಯಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿವೆ. ಈಗ ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರ ಹೇಳಿಕೆಗಳು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಘಟನೆ ಅತ್ಯಂತ ವಿಷಾದನೀಯ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇಂತಹ ಘಟನೆ ಜಿಲ್ಲೆಯ ಇತಿಹಾಸಕ್ಕೆ ಕಪ್ಪು ಚುಕ್ಕಿಯಾಗಿದೆ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ವರ್ತನೆ ಚಿಕ್ಕಬಳ್ಳಾಪುರದ ಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಟೀಕಿಸಿರುವ ಸಂಸದರು, ಒಬ್ಬ ಜನಪ್ರತಿನಿಧಿ ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು ಎಂಬ ಕನಿಷ್ಠ ಪ್ರಬುದ್ಧತೆ ಅವರಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಯಾವಾಗಲೂ ನಾನು, ನಾವು, ನನ್ನದು ಎನ್ನುವ ಮನೋಭಾವದಲ್ಲೇ ಇದ್ದಾರೆ. ಶಾಸಕ ಸ್ಥಾನ ಅಂದ್ರೆ ಏನು, ಆ ಸ್ಥಾನಕ್ಕೆ ಯಾವ ರೀತಿಯ ಗೌರವ ನೀಡಬೇಕು ಅನ್ನೋ ಅರಿವು ಅವರಿಗಿಲ್ಲ ಅಂತ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ನೀವು ಕೆಟ್ಟ ಶಾಸಕ ಅಲ್ಲ, ಆದರೆ ನೀವೊಬ್ಬ ಇಮ್ಮೆಚ್ಯೂರ್ಡ್ ಶಾಸಕ. ಇದೇ ರೀತಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲು ಮುಂದಾದರೆ ಅದರ ಪರಿಣಾಮ ಒಳ್ಳೆಯದಾಗಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಭಿವೃದ್ಧಿ ಮಾಡೋದು ನಿಮ್ಮ ಜವಾಬ್ದಾರಿ. ಜನರನ್ನ ಹತ್ತಿರ ಕರೆದುಕೊಂಡು ಹೋಗಬೇಕು. ಅಧಿಕಾರದ ದರ್ಪ ಪ್ರದರ್ಶಿಸುವ ಬದಲು ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆಗೆ ಪ್ರಮುಖ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಅಂತ ಸಂಸದ ಸುಧಾಕರ್ ನೇರ ಆರೋಪ ಮಾಡಿದ್ದಾರೆ. ಅವರ ಬೇಜವಾಬ್ದಾರಿಯ ನಡೆ ಮತ್ತು ವರ್ತನೆಯಿಂದಲೇ ಈ ಘಟನೆ ನಡೆದಿದೆ. ಜನರನ್ನ ಉದ್ರೇಕಗೊಳಿಸುವ ರೀತಿಯಲ್ಲಿ ಪ್ರಚೋದನೆ ನೀಡಿದ್ದು ಅವರದ್ದೇ ತಪ್ಪು ಅಂತ ಆರೋಪಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೂದಲು ಕೀಳೋದು, ತೊಡೆ ತಟ್ಟೋದು, ಕುಸ್ತಿ ಪಟುವಿನಂತೆ ಮೀಸೆ ತಿರುಗಿಸೋದು ಸೇರಿದಂತೆ ಹಲವು ರೀತಿಯ ವರ್ತನೆಗಳಿಂದ ಜನರ ಭಾವನೆ ಕೆರಳುವಂತೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಮುದಾಯದವರನ್ನ ಕನ್ನಡ ಭವನದೊಳಗೆ ಪ್ರವೇಶಿಸದಂತೆ ಗೇಟ್ ಮುಚ್ಚಲಾಗಿತ್ತು ಅಂತ ಆರೋಪಿಸಿರುವ ಸುಧಾಕರ್, ತಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಗೇಟ್ ತೆರೆಯುವಂತೆ ಸೂಚಿಸಿದ ಬಳಿಕ ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳಿದ್ದಾರೆ. ಗೇಟ್ ತೆರೆತಿದ್ದಂತೆಯೇ ಶಾಸಕ ಪ್ರದೀಪ್ ಈಶ್ವರ್ ಕೋಪಗೊಂಡು ಕೂಗಾಡಿದ್ರು. ಈ ಎಲ್ಲಾ ಘಟನೆಗಳಿಗೆ ಕಾರಣ ಶಾಸಕರೇ ಅಲ್ವೇ ಅಂತ ಪ್ರಶ್ನಿಸಿದ್ರು. ವೇದಿಕೆ ಬಳಿ ಇರೋವರೆಗೂ ಶಾಂತವಾಗಿದ್ದು ನಂತರ ಬೇರೆ ಕಡೆ ಬಂದು ಉತ್ತರ ಕುಮಾರನ ಪೌರುಷ ತೋರಿಸಿದ್ರೆ ಜನ ಸುಮ್ಮನಿರ್ತಾರೆ ಎಂದುಕೊಳ್ಬಾರ್ದು ಅಂತ ಅವರು ಕಿಡಿಕಾರಿದ್ದಾರೆ. ಈ ಘಟನೆಯ ನೇರ ಹೊಣೆಗಾರಿಕೆ ಶಾಸಕರ ಮೇಲಿದೆ. ಆದ್ದರಿಂದ ಎಫ್ಐಆರ್ನಲ್ಲಿ A1 ಆರೋಪಿಯಾಗಿ ಪ್ರದೀಪ್ ಈಶ್ವರ್ ಅವರ ಹೆಸರಿರಬೇಕಿತ್ತು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪೊಲೀಸರು ಶಾಸಕರ ಕೈಗೊಂಬೆಗಳಂತೆ ನಡೆದುಕೊಂಡು ಅವರು ಹೇಳಿದವರ ವಿರುದ್ಧ ಮಾತ್ರ ಪ್ರಕರಣ ದಾಖಲಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಿಮ್ಮ ವಿರುದ್ಧ ನಾವು ನ್ಯಾಯಾಲಯದ ಮೊರೆ ಹೋಗ್ತೇವೆ. ನಮ್ಮ ಬಳಿ ಎಲ್ಲ ರೀತಿಯ ಸಾಕ್ಷ್ಯಗಳಿವೆ ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ. ಯಾವುದೇ ಜಯಂತಿಗಳಲ್ಲಿ ಭಾಗವಹಿಸದ ನೀವು ಉದ್ದೇಶಪೂರ್ವಕವಾಗಿಯೇ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬೆಳವಣಿಗೆಗೆ ಕಾರಣರಾಗಿದ್ದೀರಿ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ರು. ದುರದೃಷ್ಟ, ಈ ಕಾಂಗ್ರೆಸ್ ಆಳ್ವಿಕೆ ವಿಶೇಷವಾಗಿ ಈ ಶಾಸಕರು ಬಂದ ಮೇಲೆ ಅಧಿಕಾರಿಗಳು ಸಂಪೂರ್ಣ ಇವರ ಒಂದು ಬೊಂಬೆಗಳಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ನಾವು ಸರ್ಕಾರದಲ್ಲಿ ನಮ್ಗೆ ಸಂಬಳ ಬರ್ತಾ ಇದೆ, ಸರ್ಕಾರಿ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು, ನ್ಯಾಯದ ಪರ ಮಾಡಬೇಕು ಅನ್ನೋದು ಮರ್ತೋಗಿದ್ದಾರೆ. ಗುಲಾಮರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಭಾಳ ನಮಗೆ ದುಃಖ ತರ್ತದೆ. ಇವತ್ತು ನಾವು ಮತ್ತು JDSನ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು, ಎರಡೂ ಪಕ್ಷಗಳ ಮುಖಂಡರುಗಳು ಸೇರಿ ಇವತ್ತು ಸಭೆ ಮಾಡಿದ್ದೀವಿ. ಈ ಎಲ್ಲ ಘಟನೆಗಳು ನೆನ್ನೆ ಏನಾಯಿತು, ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನಲ್ಲಿ ಮೀಸೆ ತಿರುವಾಕಿ, ಮತ್ತು ಯಾವ ಸಮುದಾಯದವರು ಪಾಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಅದಕ್ಕೆ ಕಾರ್ಯಕ್ರಮವನ್ನೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಬಂದರೆ ಅವರನ್ನೇ ನೀವು ಒಳಗಡೆ ಬಿಡ್ತೀರಾ ಗೇಟ್ನ ಹಾಕ್ಸಿದಂಥವ್ರು. ಅವ್ರ ಕೋಪ ಇರುತ್ತಾ ಇಲ್ವಾ? ನಾನು ಮತ್ತೆ SP ಅವ್ರಿಗೆ ಹೆಂಗ್ರಿ ನೀವು ಈ ಥರ ಮಾಡ್ತೀರಿ ಅಂತಂದಾಗ ಅದು ಬಿಟ್ಟಾಗ ಅವ್ರು ಹೋಗಿ ಅವರ ವಿರುದ್ಧ ಖಂಡಿತವಾಗಿಯೂ ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಕಾರಣ ಯಾರು? ಅವ್ರಿಗೂ ಭಾವನೆ ಇರುತ್ತಲ್ಲ. ನೀವೊಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದಂಥವರು ವೇದಿಕೆ ಮೇಲೆ ಹೋಗಿ
ನಾನೇನಾದರೂ ಮಾತಾಡಿದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನೋ ಅಂತನೋ ಅಥವಾ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತೇಳಿ ಅವರಿಗೆ ಮನವಿ ಮಾಡಿಕೊಳ್ಳೋ ಅಂಥದ್ದು ನಿಮ್ಮ ಸೌಜನ್ಯ ಇರಲಿಲ್ವಾ? ಆ ಸೌಜನ್ಯ ತೋರಿದ್ದೀರಾ ನೀವು? ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವರು ಇರಬೇಕು, A1 ಅವರು ಇರಬೇಕು. ಆದರೆ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಇವ್ರ ಕೈ ಗೊಂಬೆ ಆಗಿದ್ದಾರೆ, ಇವ್ರ ಕಾನೂನು ಮರ್ತೋಗಿದ್ದಾರೆ. ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ನೀವು ಮಾಡದೇ ಇದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ, ಎಲ್ಲ ವಿಡಿಯೋ ಎವಿಡೆನ್ಸ್ ಇದೆ, ತೋರಿಸ್ತೀವಿ, ಕೇಸು 100ಕ್ಕೆ 100 ದಾಖಲೆ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಆದರೆ ನೀವು ಅಮಾಯಕರನ್ನು ಮನೆಗೆ ಹೋಗಿ ನೀವು ಕರ್ಕೊಂಡು ಹೋಗ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಇದೇ ವಾರದ ಒಳಗಡೆ ಒಂದು ಬೃಹತ್ ಆಗಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವ್ರ ರೀತಿಯಲ್ಲಿ ಬಾಯಲ್ಲಿ ಅಹಿಂದ ಹೇಳ್ತಾನೆ. ಒಂದೇ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೂ ಕೂಡ ಭಾಗಿಯಾಗಿಲ್ಲ ನೀನು. ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹೆಸರಲ್ಲಿ ಮತ ತಗೊಂಡೆ, ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ, ವಾಲ್ಮೀಕಿ ಜಯಂತಿಗೆ ಬಂದಿಲ್ಲ, ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿಲ್ಲ, ರಿಪಬ್ಲಿಕ್ ಡೇಗೆ ಬಂದಿಲ್ಲ. ನೀನು ಯಾವ ಪ್ರತಿನಿಧಿರಿ? ನಿಮ್ಮಿಂದ ನಾವೆಲ್ಲ ಇಡೀ ಚಿಕ್ಕಬಳ್ಳಾಪುರ ಜನತೆ ತಲೆ ತಗ್ಸಂಗಾಗಿದೆ ಇವತ್ತು ನಮಗೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಸರ್ಕಾರಕ್ಕೆ, ಪೊಲೀಸ್ನ ಇಲಾಖೆಗೆ ನೀವು ಎಚ್ಚರದಿಂದ ಕೆಲಸ ಮಾಡಿ. ನೀವು ಇವ್ರ ಕೈ ಬೊಂಬೆಗಳಂಥ ರೀತಿಯಲ್ಲಿ ವರ್ತನೆ ಮಾಡಿದರೆ ನಮಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು. ನಿಮ್ಮ ತಲೆ ಕೂಡ 100ಕ್ಕೆ 100 ತಲೆದಂಡ ಆಗೋ ರೀತಿಯಲ್ಲಿ ನಾವು ಕೂಡ ಕ್ರಮ ತಗೊಳ್ಳೋದು ಗೊತ್ತಿದೆ. ನಮಗೂ ಕಾನೂನು ಗೊತ್ತಿದೆ, ಸಂವಿಧಾನ ಗೊತ್ತಿದೆ. ನಾವು ಕೂಡ ನೀವು ತಪ್ಪು ಮಾಡಿದ್ದೀರಿ. ಯಾಕೆಂದರೆ ವೇದಿಕೆ ಮೇಲೆ MLA ಬಂಟ್ರನ್ನ ಬಿಟ್ಟಿದ್ದೀರಿ, 20 ಜನನ. ಏನು ಬೇಕಾಗಿತ್ತು ವೇದಿಕೆ ಮೇಲೆ? ಅವರು ಪೊಲೀಸ್ನವ್ರನ್ನ ನಿದ್ದೆ ಮಾಡ್ತಾ ಇದ್ರ? ತಹಸೀಲ್ದಾರ್ ಏನು ಮಾಡ್ತಾ ಇದ್ರಿ? ಪ್ರೋಟೋಕಾಲಲ್ಲಿ ಯಾರು ಇದ್ರು? ಪ್ರೋಟೋಕಾಲಲ್ಲಿ ಇದ್ದವ್ರು ಇದ್ದೀರ ಅಲ್ಲಿ ವೇದಿಕೆ ಮೇಲೆ? ಈ ಜಿಲ್ಲಾಡಳಿತಕ್ಕೆ ಹೋಗಿಬೇಕು ಫಸ್ಟು. ಒಬ್ಬ ಅಧಿಕಾರಿ ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ. ನಿಮ್ಮ ಬೇಜವಾಬ್ದಾರಿ ತಂದಿಂದ ರೈತರ ಮಕ್ಕಳನ್ನ ನೀವು ಅರೆಸ್ಟ್ ಮಾಡ್ತೀರಾ? ಸುಳ್ಳು ಕೇಸ್ ಹಾಕ್ತೀರಾ? ರಾತ್ರಿ ಹೋಗಿ ಅವ್ರೇನು ಕ್ರಿಮಿನಲ್ಸಾ? ಕೂನಿ ಮಾಡಿದ್ದಾರೆ, ಕಳ್ತನ ಮಾಡಿದಾರಾ? ರಾತ್ರಿ ಹೋಗಿ ಅವ್ರ ತಂದೆ ತಾಯಿಗಳ ಮುಂದೆ ಅವ್ರನ್ನ ಕರ್ಕೊಂಡು ಬಂದು ನೀವು ಸ್ಟೇಷನಲ್ಲಿ ಇಡ್ತೀರಿ. ಬಹಳ ದಿನ ಇದು ನಡೆಯೋದಿಲ್ಲ. ನಾವು ಕೂಡ ಯಾರೂ ಕೂಡ ಇಲ್ಲಿ ಕೈಯಲ್ಲಿ ಬಳೆ ತಟ್ಕೊಂಡಿಲ್ಲ. ನಮ್ಮ ಹೋರಾಟ ಯಾವ ರೂಪದ್ದಿರುತ್ತೆ, ಯಾವ ಸ್ವರೂಪದ್ದಿರುತ್ತೆ ಅಂತ ಕೆಲವೇ ದಿನಗಳಲ್ಲಿ ನೋಡ್ತೀರಿ. ಇನ್ಮೇಲೆ ನಿರಂತರವಾದಂಥ ಹೋರಾಟ ಇರುತ್ತೆ. ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೆಯುವಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು ನಿನ್ನೆ ನಡೆದಂಥ ಒಂದು ಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಶಾಸಕರುಗಳು, ಸಂಸದರುಗಳು, ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಸೋಂಥ ಕೆಲಸ ಆಗಿತ್ತು. ನಾನು ಯಾಕೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥದ್ದು ಅದು ಒಂದು ದೊಡ್ಡ ಇತಿಹಾಸ. ಇವತ್ತು ಒಬ್ಬ OBC ಸಮುದಾಯದವ್ರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತು ಎಲ್ಲ ಸಮುದಾಯದವರು ಅವ್ರು ಮತ ಕೊಟ್ಟು ಇವತ್ತು ಅವ್ರನ್ನ ಶಾಸಕರು ಮಾಡಿದ್ದಾರೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಒಬ್ಬ ಶಾಸಕರು, ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವ ಮಟ್ಟದಲ್ಲಿ ಇರ್ತೈತೆ ಅಂದರೆ, ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಏನಿವತ್ತು ಕಾನೂನು ಇವತ್ತು ಪ್ರತಿಯೊಬ್ಬರಿಗೂ ಅಡಿಯಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕು. ಕಾನೂನು ಅಡಿಯಲ್ಲಿ ನಾವು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು. ಇಲ್ಲಿ ಏನಾಗಿದೆ, ಇವತ್ತು ತಾಲೂಕಿನಲ್ಲಿ ಒಬ್ಬ ಶಾಸಕನ ಜವಾಬ್ದಾರಿ ಯಾವ ರೀತಿ ಇರ್ತದೆ ಅಂದರೆ,
ಎಷ್ಟು ಜನ ನನಗೆ ಮತ ಕೊಟ್ಟಿರ್ತಾರೆ, ಆ ಮತ ಕೊಟ್ಟಿರೋರಿಗೆ ನಾವು ನೋವಾಗಂಗೆ ನಡ್ಕೊಳ್ಬಾರ್ದು ಅನ್ನೋದು ಮೊದಲನೇ ಆದ್ಯತೆ. ಇವತ್ತು ಅವ್ರು ಮತ ಹಾಕಿರ್ತಕ್ಕಂಥವ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ನೋವು ತಿಂತಾ ಇದ್ದಾರೆ. ಇವತ್ತು ವಿನಾಕಾರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಸಮುದಾಯಗಳ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಕ್ಲಾಶಸ್ ಆಗ್ತಕ್ಕಂಥ ಒಂದು ಹೆಜ್ಜೆಯನ್ನು ಇವತ್ತು ಶಾಸಕರು ಇಟ್ಟಿದ್ದಾರೆ. ಇವತ್ತು ಸಮುದಾಯಗಳು ರಾಜಕಾರಣದಲ್ಲಿ ತರಬಾರ್ದು. ಒಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ನಾವು ಇತಿಹಾಸ ನೋಡಿದಾಗ 12ನೇ ಶತಮಾನದಿಂದ ಇವತ್ತು ಬಸವಣ್ಣವರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ತನಕ ಇವತ್ತು ಆ ಮಹನೀಯರ ಜಯಂತಿಗಳು ನಾವು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ಅವರು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿರೋದ್ರಿಂದ ಇವತ್ತು ನಾವು ಆ ಜಯಂತಿಗಳು ಮಾಡ್ತಾ ಇದ್ದೀವಿ. ಇವತ್ತು ಇವ್ರು ನಾವು OBC ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ನಾವು OBC ನಾವು ಅಷ್ಟು ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ. ಇವ್ರು ನಿಜವಾಗಿ OBC ಶಾಸಕರಾಗಿ ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ವಿರುದ್ಧವಾಗಿ ಅವ್ರ ಕುಟುಂಬದವ್ರ ವಿರುದ್ಧವಾಗಿ ಮಾತಾಡಿದರು. ಏನು ಇವರು ಬದನೆಕಾಯಿ ಬೆಳೆದು ಆಸ್ತಿ ಮಾಡ್ಯವ್ರ, ರಾಮರಾಜ್ ಬನ್ನಿನೂ ವ್ಯಾಪಾರ ಮಾಡಿರೋ ಆಸ್ತಿ ಮಾಡ್ಯವ್ರ ಅಂತ ಮಾತಾಡಿದರು. ಆ ಒಂದು ದೊಡ್ಡ ಮಹನೀಯರ ಬಗ್ಗೆ ಮಾತಾಡಿದಾಗ ಅವರು ಬೇಕಾಗಿರ್ತಕ್ಕಂಥವ್ರು ಅವ್ರ ಅಭಿಮಾನಿಗಳು ಇವತ್ತು ನಿನ್ನೆ ಆಕಸ್ಮಿಕವಾಗಿ ಜನಸಾಮಾನ್ಯರು ಮಾತಾಡ್ತಾರೆ. ಈ ಒಂದು ಘಟನೆಯನ್ನು ಯಾವ ರೀತಿ ತಿಳಿಗೊಳಿಸಬೇಕು ಇವತ್ತು ವಿಷಾದನೀಯ. ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ ನಿನ್ನೆ ಆಗಿದ್ದು ನಿಜಕ್ಕೂ ಬೇಜಾರ್ ತರುವಂತಹ ಕೆಲಸ. ಇದು ತಪ್ಪು. ಏನೇ ಆಗಿರೋದು ಮೊದಲನೇದಾಗಿ ನಾನೇನ್ ಹೇಳ್ತೀನಿ, ನಮ್ಮ ಒಂದು ಸಮುದಾಯದ ಹುಡುಗರು ಏನೇ ನೋವಾಗಿದ್ರು ಸಹ ಆ ವೇದಿಕೆಯಲ್ಲಿ ಯಾರನ್ನೇ ಆಗ್ಲಿ, ಅದು ಶಾಸಕರಾಗಿರ್ಬೋದು ಇನ್ನೊಬ್ರಾಗಿರ್ಬೋದು, ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡೋದು ಇನ್ನೊಂದು ಸಾಂಕೇತಿಕವಾಗಿ ಒಂಥರ ಅಲ್ಲೇ ಏನೋ ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ದು ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಯಾರು ಯಾವ ರೀತಿ ಬೇಕಾದ್ರೂ ತಗೊಂಬೋದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ ಯಾವತ್ತೂ ಇಲ್ಲದಿರೋ ರೀತಿನಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಮಕ್ಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಿಮ್ಗೂ ಗೊತ್ತಿದೆ, ರಾಜಕೀಯದಲ್ಲಿ ನಮ್ದು ಎಷ್ಟೋ ಜನರ ಬಗ್ಗೆ ಗೊತ್ತಿಲ್ಲ, ನೆನ್ನೆ ಆಹ್ವಾನನೇ ಇಲ್ಲ. ಅಂತದ್ರಲ್ಲೂ ಸಹ ನಾವು ಏನಕ್ಕೆ ಹೋದ್ವಿ ಅಂತಂದ್ರೆ ಇದು ನಮ್ಮ ಕಾರ್ಯಕ್ರಮ. ಇಲ್ಲಿ ಸ್ವಇಚ್ಛೆ ಆಗ್ಲಿ ನಮ್ಮ ಒಂದು ಈಗೋಗಳನ್ನಾಗ್ಲಿ ಬಿಟ್ಟು ನಾಡಪ್ರಭು ಕೆಂಪೇಗೌಡರ ಮುಂದೆ ನಾವ್ ಎಷ್ಟು ಮಾತ್ರ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಗೌರವ ಸೂಚಿಸುವಂತ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಅಭಾಸ ಮಾಡಿದ ನಂತರ ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗ್ಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚ್ಯೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು, ಆ ಡೆಕೋರಮ್ ಏನು, ಅದೇನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನೋಡಿ ಪ್ರದೀಪ್ ಈಶ್ವರ್ ಅವರೇ, ಜನ ನಿಮಗೆ ಬೈಯೋದಾಗ್ಲಿ ಜನ ನಿಮ್ಮನ್ನ ಹೊಗಳೋದಾಗ್ಲಿ ಎರಡೂ ಸಹ ನೀವು ಶಾಸಕರು ಅನ್ನೋ ಒಂದೇ ಕಾರಣಕ್ಕೆ. ನೀವು ಶಾಸಕರು ಅಲ್ಲದೆ ಇದ್ರೆ ನಿಮ್ಮನ್ನ ಯಾರು ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ. ಆದ್ರೆ ನೀವು ಪ್ರದೀಪ್ ಈಶ್ವರ್ನೇ ಏನೋ ಬೈತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಶಾಸಕ ಸ್ಥಾನಕ್ಕೆ ಚ್ಯುತಿ ತರ್ತಾ ಇದ್ದೀರಾ. ಶಾಸಕ ಸ್ಥಾನಕ್ಕೆ ಗೌರವ ತರುವಂತ ಕೆಲಸ ಮಾಡಿ ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಜಾತ್ಯತೀತವಾಗಿ ನಿಮ್ಮನ್ನ ಗೆಲ್ಸಿದ್ರು. ಇವಾಗ ಪ್ರತಿ ಬಾರಿ ತಾವೇನಂತಂದ್ರೆ ಇದು ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡಕ್ ಹೋಗ್ತಿದ್ದೀರಾ, OBC ಅಂತ ಹೇಳ್ತೀರಾ. OBC ನೋಡಿ, ಪ್ರತಿಯೊಂದು OBC ಅಂದ್ರೆ ನೀವೇನು ಅಸ್ಪೃಶ್ಯರಲ್ಲ. ನೀವು ಇವತ್ತು ದಲಿತ ಮಕ್ಕಳಿಗೆ ನಾವು ಇದು ಕೊಟ್ವಿ, ಅವ್ರನ್ನ ಅಸ್ಪೃಶ್ಯ ರೀತಿ ನೋಡ್ತಾರೆ. ಇವತ್ತು ದೇವಸ್ಥಾನಗಳು ಒಳಗಡೆ ಬಿಟ್ಟಿಲ್ಲ, ನಿಮ್ಮನ್ನೇನ್ ಆತರ ನಡ್ಸ್ಕೊಂತಾ ಇಲ್ಲ. ಬಲಿಜಿಗ ಕಮ್ಯುನಿಟಿ ಆಗಿರ್ಬೋದು, ಒಕ್ಕಲಿಗ ಕಮ್ಯುನಿಟಿ ಆಗಿರ್ಬೋದು, ಈಕ್ವಲಿ ರೆಸ್ಪೆಕ್ಟೆಡ್ ಏನು ಇವತ್ತು ಇದ್ರಲ್ಲಿ ಸೊಸೈಟಿಯಲ್ಲಿ. ನಿಮ್ಗೆ ಎಲ್ಲೂ ಈ ಮನೆ ಒಳಗಡೆ ಬರಬೇಡಿ, ಇನ್ನೊಂದು ಬರಬೇಡಿ ಯಾರು ಹೇಳಿದಾರೆ ನಿಮ್ಗೆ? ಯಾರು ನಿಮ್ಮನ್ನ OBC ಅಂತ ಹೇಳಿ ಹೊರಗಡೆ ಕೂರ್ಸಿದ್ದಾರೆ? ಯಾಕೆ ನೀವು ಬೇರೆ ಜಾತಿ ತಂದು ಒಡೆಯುವಂತ ಕೆಲಸ ಯಾಕೆ ಮಾಡ್ತೀರಾ? ನಿನ್ನೆ ಅಚಾತುರ್ಯ ಆಗಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದ್ರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತುಕ್ ಮುಂಚೆ ನೀವು ತೋಳ್ ತಟ್ಟೋದು? ಏನ್ ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. ಇನ್ನೊಂದೂವರೆ ವರ್ಷ ಟೈಮು.
ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನಿಮ್ ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು, ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುಗ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು, ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡ್ಸಿ. ಈ ರೀತಿ ಇನ್ನೊಂದು ಸಲ ಆಗದಂಗೆ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ತಿ. ನೀವು ನಡ್ಕೊಂತಾ ಇರೋ ರೀತಿ ಏನು? ಹೋಗ್ಬಿಟ್ಟು ಆ ಕಾರ್ ಮೇಲೆ ನಿಂತ್ಕೊಂಡು ಏನಿದೆಲ್ಲ ಅನ್ಯಾಯ. ಏನೋ 4 ಜನ ನಿಮ್ ಜೊತೆ ಸುತ್ತಲೂ ಇದ್ರು ಶಾಸಕರು ಅಂತೇಳಿ, ನಾಳೆ ನೀವು ಶಾಸಕರು ಅಕಸ್ಮಾತ್ ಆಗಿಲ್ಲ ಅಂದ್ರೂ ನಿಮ್ಮನ್ನ ಗೌರವಿಸುವಂತ ರೀತಿನಲ್ಲಿ ಇವತ್ತು ನೀವು ನಡ್ಕೊಂಡ್ರೆ ನೋಡಿ. ಇವತ್ತು ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಡ್ಜ್ ಬಂದಿದ್ರು, ಇವತ್ತು ಅಧಿಕಾರ ಇಲ್ಲ, ಆದ್ರೂ ಜನ ಅವ್ರ ಕಾಲಕ್ಕೆ ಬೀಳ್ತಾರೆ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂತಾರೆ, ಅವರ ಮಾರ್ಗದರ್ಶನ ಕೇಳ್ತಾರೆ. ಆ ರೀತಿಯ ವ್ಯಕ್ತಿತ್ವ ನೀವು ಆಗ್ಬೇಕು. ಯಾವ್ದು ಅಧಿಕಾರ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಶಾಶ್ವತ ಅಲ್ಲ. ನೀವು ನಡ್ಕೊಂಡಿದ್ ರೀತಿ ಇಡೀ ಚಿಕ್ಕಬಳ್ಳಾಪುರ ಚ್ಯುತಿ ತಂದಿದೆ. ಪ್ರತಿಯೊಂದು ಇಡೀ ಸ್ಟೇಟ್ ನ ಎಲ್ಲಾ ಪೇಪರ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದೇನೇ ಬರ್ತಾ ಇದೆ. ನಿಮ್ಮಿಂದ ಪದೇ ಪದೇ ಚಿಕ್ಕಬಳ್ಳಾಪುರ ಅವಮಾನ ಆಗ್ತಿದೆ. ಇದು ದಯವಿಟ್ಟು ನೀವು ತಾವು ತಿದ್ಕೊಬೇಕು. ಈ ರೀತಿಯ ಕೆಲಸ ತಾವು ಮಾಡಬಾರ್ದು ಅಂತ ಈ ಮುಖಾಂತರ ಪ್ರದೀಪ್ ಈಶ್ವರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಒಂದಷ್ಟು ಮಕ್ಕಳನ್ನ, ಯುವಕರನ್ನ ಏನೋ ಒಂದು ದ್ವೇಷ ಭಾವನೆ ಇಟ್ಕೊಂಡು ನಿನ್ನೆ ಆಗಿರೋ ಒಂದು ಇದರಲ್ಲಿ ಒಂದಷ್ಟು ಅಮಾಯಕರನ್ನ ಸಹ FIR ಮಾಡುವಂತ ಕೆಲಸ ಆಗ್ತಿದೆ. ಇದ್ರ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ FIR ಆಗ್ಲಿ, ಅವ್ರಿಗೇನು ಕಾನೂನಿನ ಅಡಿನಲ್ಲಿ ಏನಾಗಬೇಕು ಕ್ರಮ ತಗೊಳ್ಳಿ. ಬೇಡದೇ ಇರೋ ಹುಡುಗರನ್ನೆಲ್ಲ ತಾವು ಸೇರ್ಸಕ್ ಹೋಗೋದು, ತಮ್ಮ ಆಟಗಳನ್ನ ಆಡಕ್ ಹೋಗೋದು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಎಷ್ಟಾದ್ರೂ ಇಟ್ಟಿರ್ಲಿ, ಆಮೇಲೆ ಚಿಕ್ಕಬಳ್ಳಾಪುರ ಬೆಂಕಿ ಆಗ್ಬಿಡ್ತದೆ. ಈಗ್ಲೇ ನೋಡಿ, ನನ್ಗೆ ಚಿಕ್ಕಬಳ್ಳಾಪುರ ಎಷ್ಟು ಸೌಹಾರ್ದ ಅಂತಂದ್ರೆ, ಇವ್ರ ಮಾತು ಮುಂಚೆ ಏನು ಕಾರ್ಡ್ ಪ್ಲೇ ಮಾಡ್ತಾರೆ, ಜಾತಿ ಕಾರ್ಡ್. ನಾನು OBC ಅಂತ. ಬೆಳಗ್ಗೆ ನನ್ಗೆ ಬಲಜಿಗ ಕಮ್ಯುನಿಟಿ ಒಬ್ಬ ಲೀಡರ್ ಫೋನ್ ಮಾಡಿದ್ರು. ಅವ್ರೇನ್ ಹೇಳಿದ್ರು, ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಯಾರು ಇವತ್ತು ಹೋಗಿದ್ದಾರೆ ಜೈಲ್ಗೆ, ಅವರಿಗೆ ಬೇಲ್ ನಾವು ಕೊಡ್ತೀವಿ ಬಲ್ಜಿಗರು ಅಂತ ಹೇಳಿದ್ರು. ಅದು ನನ್ನ ಚಿಕ್ಕಬಳ್ಳಾಪುರದ ಪ್ರಬುದ್ಧತೆ, ಅದು ನನ್ನ ಚಿಕ್ಕಬಳ್ಳಾಪುರದ ಬದ್ಧತೆ. ಅಂತಹ ಚಿಕ್ಕಬಳ್ಳಾಪುರವನ್ನ ನೀವು ಒಡೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ನಿಮ್ಮ ಮಾತುಗಳು ಸುಳ್ಳು ಅನ್ನೋದನ್ನ ಎಲ್ಲ ಜನ ಕೂಡ ಅರ್ಥ ಮಾಡ್ಕೊಂತಿದ್ದಾರೆ. ಸಾಮಾನ್ಯ ಜನ ನಿಮ್ಮ ಕಾರ್ಡ್ ಇನ್ ನಡೆಯೋದಿಲ್ಲ. ನಿಮ್ ಕೈಯಲ್ಲಿ ಏನಾದ್ರು ಆಗುತ್ತಾ, ಅಭಿವೃದ್ಧಿ ಮಾಡಿ, ಜನಗಳನ್ನ ಹತ್ರ ತಗೊಳ್ಳಿ, ಅವ್ರ ಜೊತೆ ಸಂಪರ್ಕ ಜಾಸ್ತಿ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಎಲೆಕ್ಷನ್ ಅಂತ ಹೋದಾಗ 100% ಯಾರಿರ್ತಾರೋ ಯಾರಿರೋ ನಾನಂತೂ ಕಣದಲ್ಲಿ ಇರ್ತೀನಿ, ನಿಮ್ ಜೊತೆ ಗುದ್ದಾಡ್ತೀನಿ. ಗೆಲ್ಲೋದು ಸೋಲೋದು ಯಾರಾದ್ರೂ ಆಗ್ಲಿ, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೊಬೇಕು. ಇದ್ರ ನಿಟ್ಟಿನಲ್ಲೇ ನಡಿಬೇಕು. ಬಿಟ್ರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ನಡೆಯಕ್ಕೆ, ನೀವು ತೋಳ್ ತಟ್ಟಕ್ಕೆ, ನೀವು ಇದು ಮಾಡೋದಕ್ಕೆ ಇದು ಯಾರಪ್ಪನ ಜಾಗೀರ್ದಾರ್ ಅಲ್ಲ ಅಂತ ಮತ್ತೆ ಪ್ರದೀಪ್ ಈಶ್ವರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೆಡೆ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಅವರು, ಇಂತಹ ವ್ಯಕ್ತಿಗೆ ಮತ ಹಾಕಿದ ಮತದಾರರು ಇಂದು ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿದ್ದಾರೆ. ವಿದ್ಯಾವಂತರಾಗಿದ್ರೂ ಜನರನ್ನ ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಶಾಂತಿ ಕಾಪಾಡುವ ಬದಲು ಸಮುದಾಯಗಳ ನಡುವೆ ಸಂಘರ್ಷ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜನಪ್ರತಿನಿಧಿಗಳಾದ ಶಾಸಕರು ಮತ್ತು ಸಂಸದರು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ವಿರುದ್ಧವಾದ ಉದಾಹರಣೆಯನ್ನ ಪ್ರದೀಪ್ ಈಶ್ವರ್ ನೀಡಿದ್ದಾರೆ. ಅವರ ನಡೆ ಇಡೀ ದೇಶದ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತಾಗಿದೆ ಅಂತ ರವಿಕುಮಾರ್ ಕಿಡಿಕಾರಿದ್ದಾರೆ. ಶಿಡ್ಲಘಟ್ಟದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಹೊಣೆಗಾರಿಕೆ ಜನಪ್ರತಿನಿಧಿಗಳ ಮೇಲಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದು ಅತ್ಯಂತ ದುರದೃಷ್ಟಕರ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಘಟನೆ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ BN ರವಿಕುಮಾರ್ ಇಬ್ಬರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಿವಾದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ತಿರುವು ಸಿಗಲಿದೆ ಕಾದು ನೋಡಬೇಕಿದೆ. ಇದು ಸುಮನ್ ಟಿವಿ ಕನ್ನಡ.